1 ಎಕರೆ 22 ಗುಂಟೆ ಜಾಗ, ಲೇಕ್ ಅಟ್ಯಾಚ್. ಫಲ ಕೊಡ್ತಾ ಇರ್ತಕ್ಕಂಥ ತೆಂಗಿನ ಮರಗಳು 27 ಇದೆ. ಜೊತೆಗೆ ಇದು ಬೋರ್ವೆಲ್ ಲೇಕ್ ಇದೆ, ಆ ಕಡೆ ವಿಲೇಜ್ ಇದೆ. ವ್ಯವಸಾಯ ಮಾಡ್ತಾಯಿದ್ದಾರೆ. ಓನರ್ ಬಂದು ಬೆಂಗಳೂರಲ್ಲಿದ್ದಾರೆ. ಬಟ್ ಇದು ಓನರು ಬೆಂಗಳೂರಲ್ಲಿ ಇರೋದು, ರೈತರೇ, ಬಟ್ ಬೆಂಗಳೂರು ಸೆಟ್ಲಾಗಿದ್ದಾರೆ. ರೇಟು 2 ಲಕ್ಷ ಫೈನಲ್ ಹೇಳ್ತಾಯಿದ್ದಾರೆ. ನೋ ನೆಗೋಷಿಯಬಲ್ ಅಂತ ಇದ್ದಾರೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಜನರಲ್ ಪ್ರಾಪರ್ಟಿ. ಮತ್ತು ರಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ರಾಗಿ ಹಾಕೊಂಡಿದ್ದಾರೆ. ಹಿಂಗೆ ಸ್ಕ್ವೇರಾಗಿ ಬರುತ್ತೆ. ಮುಂದೆನೂ ಫಾರ್ಮ್ ಹೌಸ್ ಇದೆ. ಟಾರ್ ರೋಡಿಂದ ಒಳಗಡೆ ಜಸ್ಟ್ ಒಂದು 100 ಮೀಟ್ರ್ ಒಳಗಡೆ ಬರಬೇಕಷ್ಟೇ. ಟಾರ್ ರೋಡಿಂದ ಒಳಗಡೆಗೆ 100 ಮೀಟ್ರ್ ಒಳಗಡೆ ಬರಬೇಕು. ಲೇಕ್ ಅಟ್ಯಾಚ್ ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದಂಥ ಜಾಗ. ಬ್ಯಾಂಗ್ಳೂರು 74 ಕಿಲೋಮೀಟ್ರ್ ಆಗುತ್ತೆ, 74 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ 14 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇದು ಸರ್ಕಾರಿ ರಸ್ತೆ. ಇದು ಟಾರ್ ರೋಡಿಂದ ಝೂಮ್ ಮಾಡ್ತೀನಿ ನೋಡಿ. ಆ ಟಾರ್ ರೋಡು ಜಸ್ಟ್ ಒಳಗಡೆ 100 ಮೀಟ್ರ್ ಬರಬೇಕು. ಬೌಂಡ್ರಿ ಸ್ಕ್ವೇರ್ ಆಗಿದೆ. ನೋಡಿ, ಇದು ಲೇಕು. ಬೌಂಡ್ರಿ ಇಲ್ಲಿಂದ ಶುರುವಾದರೆ ಈ ಲೇಕು ದೊಡ್ಡ ಲೇಕ್. ಇದು ಆ ಕಡೆ ಎಲ್ಲ ಕಾಣಿಸೋದು ಊರು. ಬೌಂಡ್ರಿ ಇಲ್ಲಿಂದ ಶುರುವಾಗುತ್ತೆ. ಹಿಂದೆ ತೆಂಗಿನ ಮರ ಏನು ಕಾಣಿಸ್ತಾ ಇದೆ, ಫಲ ಕೊಡ್ತಾ ಇರೋದು 27 ತೆಂಗಿನ ಮರ ಇದೆ. ಜೊತೆಗೆ ಚಿಕ್ಕ ಸಸಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದು ರಸ್ತೆ. ಇದು ಸೂರ್ಯನ ಫೇಸು, ಈಸ್ಟ್ ಫೇಸ್ ರೋಡು. ಈ ಜಾಗ ಇದು. ಇಲ್ಲಿವರೆಗೂ ಬೌಂಡ್ರಿ ಸ್ಕ್ವೇರ್ ಆಗಿದೆ. ಅಕ್ಕಪಕ್ಕ ಎಲ್ಲ ತೋಟ ಇದೆ. ಎದುರುಗಡೆನೂ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಕ್ಲಿಯರ್ ಟೈಟ್ಲು, ಜನರಲ್ ಪ್ರಾಪರ್ಟಿ, ಡೈರೆಕ್ಟು ರಿಜಿಸ್ಟ್ರಿಗೆ ರೆಡಿ ಇರ್ತಕ್ಕಂಥ ಜಾಗ. ರೇಟು 2 ಲಕ್ಷ ಫೈನಲ್ ಹೇಳ್ತಾ ಇದ್ದಾರೆ. ನೋ ನೆಗೋಷಿಯಬಲ್ ಅಂತ ಇದ್ದಾರೆ. ಡೈರೆಕ್ಟ್ ಓನರ್ ಸಿಟ್ಟಿಂಗು. ಬ್ಯಾಂಗ್ಳೂರು ಮೈಸೂರು ಹೈವೇ ಜಸ್ಟ್ 2 ಕಿಲೋಮೀಟ್ರು. ಟಾರ್ ರೋಡಿಂದ ಒಳಗಡೆಗೆ 100 ಮೀಟ್ರು ಬರಬೇಕು. ಸರ್ಕಾರಿ ನಕಸ ರಸ್ತೆ, ಮಣ್ಣು ರೋಡ್. ಇದು ಬಿಗ್ ಲೇಕ್ ಅಟ್ಯಾಚ್ ಲ್ಯಾಂಡು. ಲೇಕ್ ಪಕ್ಕ ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದಂಥ ಜಾಗ. ಜೊತೆಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದ ಜಾಗ. ಇನ್ನು ಬ್ಯಾಕ್ ಸೈಡ್ ಇನ್ನೂ 1 ಎಕರೆ ಸಿಗುತ್ತೆ. ಇವರ ಬ್ರದರ್ಸು ಮಾರಾಟಕ್ಕೆ ಇಟ್ಟಿದ್ದಾರೆ. ಅದನ್ನು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಬೋದು. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್, ಚನ್ನಪಟ್ಟಣ.